ಬರ್ಪ ವೆಂಕಟೇಶಪ್ಪ ವೆಂಕಟೇಶಣ್ಣ ಹೇಳಿದ್ದು. ಅದಕ್ಕೆ ನೀವು ಏನು ಕೆಲಸ ಮಾಡ್ತೀರಾ ಏನು ಎತ್ತ? ಅದೇ ಒಬ್ಬ ವ್ಯವಸಾಯ ಮಾಡ್ತಾರೆ ಮಗ. ಒಟ್ಟಿಗೆ ನಮ್ಮ ಮಕ್ಳೇನು ಮಾಡ್ತಾರೆ? ಮಕ್ಕಳು ಅದೇ ವ್ಯವಸಾಯ ಒಟ್ಟಿಗೆ ಅದ ಇಲ್ಲ ಇಲ್ಲ ಮಳೆ ಬಂದ್ರೆ ಹಂಗಿತ್ತು ಮರ ಅವರು ಮಾತಾಡ ಓದಿಲ್ವೇನಮ್ಮ? ಕಿವಿ ಕೇಳಿಸಲ್ಲ ಸರ್. ಹೌದು, ಇವಾಗಲೇ ಸ್ವಲ್ಪ ಓಡಾಡೋದು. ಎಷ್ಟು ವರ್ಷದಿಂದ ಇದರಲ್ಲೇ ಇದ್ದೀರಾ ಅಜ್ಜಿ? ಹಾಂ, ಮನೇನೇ ಇಲ್ವಾ ನಿಮಗೆ? 30 ವರ್ಷ ಹಾಂ, ಅದು ಅವಾಗಿಂದನೂ ಇಲ್ಲೇ ಇದ್ದೀರಾ ಗುಡಿಸ್ಲು ಮನೆಗೆ? ಹಾಂ, ಚಂದ್ರಣ್ಣ ಅಂತ ಬಿಡಿ. ನಿಮಗೂ ಗೊತ್ತಲ್ಲ, ಎಲ್ಲ ಗೊತ್ತಿರೋ ವಿಚಾರನೇ ಅಲ್ಲ ಎಲ್ಲ ಆಯ್ತಾ? ಮತ್ತೆ ಯಾಕೆ ಅಲ್ಲಿ ಮನೆ ಅಂತ ಮುಚ್ಲಾರ ನಮ್ಮದ್ರ ನಿಂದ್ರಾಗೆಲ್ಲ ವೈಯಕ್ತಿಕ ಜಾಸ್ತಿ ಓದ್ತಾರೆ, ಪರವಾಗಿಲ್ಲ. ಇಲ್ಲ, ಚೆನ್ನಾಗಿ ಓದ್ತಾರೆ ಸರ್. ಹೌದಾ? ಚೆನ್ನಾಗಿ ಓದ್ತಾರೆ. ಎಲ್ಲ ಒಂದು 60 ಅಣ್ಣ ಸ್ವಲ್ಪ ಹಿಂದೆ ಬರೋಣ, ಸ್ವಲ್ಪ ಹಿಂದೆ ಬರೋಣ. ಹಿಂಗೆ ಸ್ವಲ್ಪ ಆ ಕಡೆ ಬರೋಣ. ಹಾಂ, ಬರಮ್ಮ, ಬಾರ ಯಾರನ್ನ ಇದು ಶಿರಾ ತಾಲೂಕಿನ ಕಗ್ಲೋಡು ಗ್ರಾಮದಲ್ಲಿರುವ ಈ ಬಡ ಕುಟುಂಬಗಳಿಗೆ ಒಂದು ಈ ಇವ್ರ ಸ್ಥಿತಿ ನೋಡಿಬಿಟ್ಟು ಇಲ್ಲಿಗೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ತಿಳಿಸಿರು. ಹಾಗಾಗಿ ಇವ್ರ ಸ್ಥಿತಿ ನೋಡಿಬಿಟ್ಟು ನನಗೆ ಭಾಳ ತುಂಬ ನೋವಾಗ್ತಾಯಿದೆ. ಇಂಥ ಕಾಲದಲ್ಲೂ ಇವತ್ತು ಈ ಗುಡ್ಲು ಮನೆಗಿರೋದು ನನಗೆ ಭಾಳ ನೋವಿನ ಸಂಗತಿ. ಆದರೆ ಈ ಬಡತನದಿಂದ ಇವರು ಗ್ರಾಮ ಠಾಣ ಇದು ಗ್ರಾಮ ಠಾಣದಲ್ಲಿ ಒಂದು ಗುಡಿಸ್ಲು ಹಾಕೊಂಡಿದ್ದಾರೆ. ಇವರಿಗೆ ಸರ್ಕಾರದ ವತಿಯಿಂದ ಸೌಲಭ್ಯಗಳು ಸಿಗುವಂತಾಗಲಿ. ನಮ್ಮ ಮೆಂಬರ್ ಇದ್ದಾರೆ, ಬೇಗ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸೈಟನ್ನು ಬೇರೆ ಕಡೆ ಅಲರ್ಟ್ ಮಾಡಿದಾರಂತೆ. ಬಟ್ ಈ ಗುಡಿಸ್ಲಲ್ಲಿರೋರು ಪಾಪ ಈ ಅಂಗವಿಕಲರು ಮತ್ತು ಇವರು ಮಾತು ಬರ್ದವರು ಇವ್ರನ್ನೆಲ್ಲ ವಯಸ್ಸು ವೃದ್ಧರನ್ನು ನೋಡಿದರೆ ತುಂಬ ನೋವಾಗ್ತಿದೆ. ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ, ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಇದೇ ವನವಾಸ ಅನುಭವಿಸ್ತವನು. ಹಂಗಾಗಿ ನನಗೆ ಬೇಗ ರೀಚ್ ಆಗ್ತೀನಿ ಜನಗಳು, ಬಡವ್ರ ಹತ್ರ ನಾನು ಬೇಗ ರೀಚ್ ಆಗೋ ಕಾರಣ ನಾನು ತುಂಬ ಚಿಕ್ಕವನಿದ್ದಾಗ ನಾನು ಸುಮಾರು 6-7ನೇ ಕ್ಲಾಸ್ವರೆಗೂ ನಾನು ನಮ್ಮ ಮನೇಲಿ ನಾವು ತುಂಬ ಬಡವರು, ನಾವು ಪೂರ್ ಕಂಡೀಷನ್ನು. ನಮಗೂ ಹಿಂಗೆ ಯಾರನ್ನ ಬಂದು ದಾನಿಗಳು ಅವಾಗ ಯಾವಾಗನ ಕೊಟ್ಟೋಗೋರು ಏನೋ ನನ್ನ ಕೈಲಾಗಿದ್ದ. ಆ ಪರಿಸ್ಥಿತಿಯಲ್ಲಿ ಬೆಳೆದು ಗುಡಿಸ್ಲಲ್ಲೇ ಹುಟ್ಟಿ ನಾವು ಗುಡಿಸ್ಲಲ್ಲೇ ಇದ್ವಿ. ನಮ್ಮ ಮಳೆ ಬಂದರೆ ನಮ್ಮ ತಂದೆ ತಾಯಿ ಕರೆಂಟ್ ಇರ್ತಿರ್ಲಿಲ್ಲ. ಮಳೆ ಗಾಳಿ ಇದ್ದರೆ ನಮ್ಮ ತಂಗಿನೂ ನಾನು ಕೆಳಗೆ ಹಾಕ್ಕೊಂಡು ಅವರು ಮೇಲೆ ಹಿಂಗೆ ಆ ಗೂಟಗಳನ್ನ ಹಿಡ್ಕೊಂಡು ನಿಂತ್ಕೊಳೋರು, ಅಂದರೆ ಆರುತ್ತೆ ಅಂತ.
ಈ ಪರಿಸ್ಥಿತಿಯಿಂದ ಬೆಳೆದಿರೋದ್ರಿಂದ ನಾವು ಈ ಬಡವ್ರ ಬಗ್ಗೆ ತುಂಬ ಕಾಳಜಿ. ಏನೋ ನಾವು ಭಗವಂತ ಇವತ್ತು ಚೆನ್ನಾಗಿಟ್ಟಿದ್ದಾನೆ. ಆ ಪರಿಸ್ಥಿತಿನಾಗೆ ಬೆಳೆದು ಬಂದಿರೋರು ನಾವು. ಆ ಬಂದರೂ ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಅದಕ್ಕೆ ಇವತ್ತು ಈ ಬಡ ಕುಟುಂಬಗಳಿಗೆ ಒಂದು ದವಸ ಧಾನ್ಯ ಕೊಡುವುದರ ಮೂಲಕ ನನ್ನ ಕೈಲಾದ ಒಂದು ಅಳಿಲಿ ಸೇವೆ ಮಾಡಲು ನಾನು ಈ ಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮದಲ್ಲಿ ಇನ್ನೂ ಬಡವರು ಇದ್ದಾರೆ ಅಂತ ನನಗೆ ಸರಿ ಗೊತ್ತಿರಲಿಲ್ಲ, ಮಾಹಿತಿ ಇರಲಿಲ್ಲ. ಸೊ ಹಂಗಾಗಿ ಒಂದು 4-5 ಕುಟುಂಬಕ್ಕೆ ಒಂದು ಸಹಾಯ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಮಗೂ ಯಾರು ಬಡವರು ಇದ್ದೀರೋ ಅವ್ರಿಗೆ ಸಹಾಯ ಮಾಡ್ತೀನಿ. ಯಾರಾದರೂ ಮಕ್ಕಳು ಓದೋರು ಅಥವಾ ವಿದ್ಯಾಭ್ಯಾಸಕ್ಕೆ ಏನೋ ಸಹಾಯ ಆದರೆ ನಮ್ಮ ಹೇಮಂತನಿಗೆ ಹೇಳಿದ್ರೆ ನಾನು ಅವ್ರಿಗೆ ಸಹಾಯ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ನಾವು ಆ ಸ್ಥಿತಿಯಿಂದ ಬಂದವರು. ಅವತ್ತು 30 ರೂಪಾಯಿ ಫೀಸ್ ಕಟ್ಟೋಕ್ಕಾಗ್ದಂಥ ಪರಿಸ್ಥಿತಿಯಿಂದ ಬಂದಿರೋರು ನಾವು. ನಮಗೆ ಬಡವ್ರ ಕಷ್ಟ ನಮ್ಗೆ ಅರ್ಥ ಆಗ್ತಾಯಿದೆ. ಹಾಗಾಗಿ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ. ಈ ಸ್ಥಿತಿ ನೋಡಿದರೆ ನಿಜವಾಗೂ ಭಾಳ ನನಗೆ ಒಂಥರ ದುಃಖ ಆಗ್ತೈತೆ. ಅಂಥ ಸ್ಥಿತಿಲಿ ಅವರೇ ಸೋರುತ್ತೆ, ಕೆಳಗೇನು ಇದಿಲ್ಲ, ಒಂದು ಅಟ್ಲೀಸ್ಟ್ ಸಗಣಿ ಬಗಡನಾದರೂ ಬಡ್ಕೊಂಡಿಲ್ಲ ಇವರು. ಏನು ಇದು ಮಾಡ್ಕೊಂಡಂಗೆ ಇದ್ರಲ್ಲಿ ಹೆಂಗೆ ವಾಸ ಮಾಡ್ತಾರೆ? ಕರೆಂಟಿನ ವ್ಯವಸ್ಥೆ ಇದ್ರೂ ಎಲ್ಲ ಪಾಪ ಸೋರ್ತೈತೆ. ಮಳೆ ಬಂದಾಗ ಹೆಂಗಿರ್ತಾರೆ ಎಂಬುದು ಒಂದು ನೋವಿನ ಸಂಗತಿ. ಇಷ್ಟು ಹೇಳಿ ನನ್ನ ಮಾತು ಸಹಾಯ ಮಾಡಿದರೆ ಒಳ್ಳೆಯದಾಗುತ್ತೆ ಸರ್. ಯಾಕೆಂದರೆ ಈ ಬಡವರ ಈ ಸ್ಥಿತಿ ನೋಡಿಬಿಟ್ರೆ ನಿಜವಾಗೂ ಒಂದು ಶೋಚನೀಯ ಸ್ಥಿತಿಲಿದ್ದಾರೆ. ಇನ್ನೂ ಇಂಥ ಕಾಲದಲ್ಲೂ ಇವತ್ತು ಗುಡಿಸಲು ಮುಕ್ತ ರಾಜ್ಯ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ನಮ್ಮ ಸರ್ಕಾರಗಳು ಸಹ ಹೇಳ್ತಿದ್ದಾವೆ. ಬಟ್ ಇಂಥ ನಿಜವಾದ ಒಂದು ಗುಡಿಸಲನ್ನು ಗುರುತಿಸ್ಬಿಟ್ಟು ನಮ್ಮ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಬೇಕು. ಏಕೆಂದರೆ ಇಂಥ ಪರಿಸ್ಥಿತಿಯಾಗಿರೋರು ಇನ್ನೂ ನಂತರನೇ ಬೇರೆಯವರು ಯಾರನ್ನ ಬಂದು ಇವ್ರಿಗೊಂದು ಸಹಾಯ ಮಾಡಿದರೆ ಇವ್ರಿಗೊಂದು ಅಟ್ಲೀಸ್ಟ್ ಒಂದು ಹೊತ್ತಿನ ಊಟನಾದರೂ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಈಗ ಎಲ್ಲ ಒಂದು ಕಡೆ ತಮ್ಮನ್ನು ಒಂದು ಹಳ್ಳಿಲಿ ಸೇವೆ ಮಾಡೋಕ್ಕೋಸ್ಕರ ಬಂದಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಈ ಸಮಾಜದಲ್ಲಿ ನಮ್ಮ ಚಂಗವರ ಶಿವಣ್ಣಂತರು ಈ ಸಮಾಜಕ್ಕೆ ಮುಖ್ಯ ಪ್ರೇರಕರವರು. ಯಾಕೆಂದರೆ ಇಂಥರು ಈ ಬಡವ್ರನ್ನ ಗುರುತಿಸಿ ಊರೂರಲ್ಲಿ ಒಂದು ಜೀವನೋಪಾಯಕ್ಕೆ ಏನು ಅವರು ಕೊಡ್ತಕ್ಕಂಥ ದವಸ ಧಾನ್ಯ, ಅವ್ರ ಕೈಲಾದಂಥ ಒಂದು ಅಳಿಲು ಸೇವೆ ಇದೆಯಲ್ಲ, ಇದನ್ನು ನಾವು ಸ್ಮರಿಸಬೇಕು. ಯಾಕೆಂದರೆ ಇಂಥ ಒಂದು ಸಮಾಜ ಸೇವಕರು ಒಂದು 100 ಜನ ಹುಟ್ಕೊಂಡ್ರೆ ಸಮಾಜದ ಒಂದು ಬಡತನ ಅನ್ನೋದು ಸ್ವಲ್ಪ ಸುಧಾರಣೆ ಆಗುತ್ತೆ. ಇಂಥವ್ರು ಸಮಾಜದಲ್ಲಿ ಈಗ ಅಸಬಲರು ಇರ್ತಾರೆ, ವಿದ್ಯಾವಂತರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಚೈತನ್ಯನ ತುಂಬ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಒಂದು ದಾರಿದೀಪ ಮಾಡಿಕೊಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಅವ್ರನ್ನ ಸ್ವಾಗತಿಸ್ಬೇಕು. ಈ ಸಮಾಜದಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು, ಆದರೆ ನಿಜ ಜೀವನದಲ್ಲಿ ಬಡವ್ರ ಬಗ್ಗೆ ಒಂದು ಸೇವೆ ಮಾಡೋದೈತಲ್ಲ, ಅದು ಮುಖ್ಯ ಸರ್. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ಹೇಳ್ದಷ್ಟು ಮಾಡೋಕ್ಕಾಗಲ್ಲ. ಮಾಡಿ ತೋರಿಸ್ಬೇಕು. ಈಗ ನೀವು ನೋಡಿ, ಈಗ ಕಣ್ಣೆದುರಿಗೆ ಮಾಡಿ ತೋರಿಸಿದ್ದಾರೆ. ಇಂಥ ಒಂದು 10 ಕುಟುಂಬಕ್ಕೆ ಅವರು ಸಹಾಯ ಮಾಡಿದರೆ ಎಷ್ಟೋ ಜನ ನಮಗೂ ಒಂದು ಶಕ್ತಿ ಐತೆ ಇಂಥವ್ರ ಕಡೆಯಿಂದ ಎಂಬ ಒಂದು ಭಾವನೆ ಇರುತ್ತೆ ಸರ್. ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ನಮಗೂ ಏನು ಸಮಾಜದಾಗೆ ನಾವು ಎದೆಗುಂದಂಥ ಅವಶ್ಯಕತೆ ಇಲ್ಲ ಇದ್ದಾರೆ ಅಂಥವ್ರಿಗೆ ನಾವು ಸಹಾಯ ಮಾಡೋಣ ಎಂಬುದು ನಮ್ಮ ಮನಸ್ಸಲ್ಲೂ ಬರುತ್ತೆ ಸರ್. ಗುಡಿಸ್ಲಲ್ಲಿದ್ದು ನೆಲದಲ್ಲಿ ನನಗೂ ನನ್ನ ತಂಗಿಗೂ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿತ್ತು. ಅಂಥ ಕಾಲದಲ್ಲೂ ದೇವ್ರು ಇವತ್ತು ನನ್ನ ಚೆನ್ನಾಗಿಟ್ಟವನೇ ಅಂದರೆ ಅವ್ರಿಗೆ ದೈವಶಕ್ತಿಯಿಂದನೇ ಈ ಮಟ್ಟಕ್ಕೆ ಬಂದಿರ್ಬೋದು. ಅದನ್ನು ಜನ ಏನು ಬೇಕಾದ್ರೂ ತಿಳ್ಕೊಬೋದು, ಆದರೆ ನಾವು ಅದನ್ನು ತಪ್ಪು ಕಲ್ಪನೆ ಭಾವಿಸಬಾರ್ದು. ಮನುಷ್ಯ ಎಷ್ಟೇ ದೂರ ಹೋದಂಗೆ ದಾರಿ ದೂರ ಕಂಡಷ್ಟು ನಮಗೇನಾಗುತ್ತೆ ಅಂದರೆ ಅಲ್ಲಿ ಕಲ್ಲು ಮುಳ್ಳು ಕಂಡಂಗೆ ಕಾಣುತ್ತೆ. ಆದರೆ ನಾವು ನಡೀತಕ್ಕಂಥ ದಾರಿ ಇದೆಯಲ್ಲ, ಅದು ಸುಗಮವಾಗಿದ್ದರೆ ಸಾಕು. ಇಂಥರು ಸಮಾಜ ಸೇವಕರು ನಮ್ಮ ಚಂಗವರ ಶಿವಣ್ಣ ಅಂತರು. ಇಂಥರು ಕನಿಷ್ಠ ಒಂದು 10-15 ಜನ ಇದ್ರೂ ಒಂದು ಊರಿಗೆ ಒಂದೊಂದು 10 ಕುಟುಂಬಕ್ಕೆ ಹೆಲ್ಪ್ ಆದರೆ ಸಮಾಜದಾಗ ಸ್ವಲ್ಪ ಸುಧಾರಣೆ ಆಗುತ್ತೆ ಸರ್. ಇದ್ರಲ್ಲೂ ನೋಡಿ ಹೆಂಗೆ ಈಗ ಮಳೆ ಬಂದಾಗ ನಮ್ಮ ಅಪ್ಪ ಅಮ್ಮ ಇವನ್ ಹಿಡ್ಕೊಂಬರ್ ಹಿಂಗೆ ಬೀಳ್ತೈತಂತ ಹಿಂಗೆ ಹಿಡ್ಕೊಂಡು ನನ್ನ ತಂಗಿನೂ ನಮ್ಮ ಅಪ್ಪ ನನ್ನ ಹಾಕೊಂಬೋದು, ನಮ್ಮ ತಾಯಿ ತಂಗಿ ಹಾಕೊಂಡು ಈ ತೊಡೆ ಸಂಧ್ಯಾಕ ಹಾಕೊಂಡು ಹಿಂಗೆ ಹಿಡ್ಕೊಂಬರಿ. ಅವೇನೋ ನಾವು ಮುರ್ಕಿಟ್ಕೊಂಡು ಬಿದ್ಬಿಟ್ಟು ಗಾಳಿ ಮಳೆ ಇದ್ದಾಗ. ಇಲ್ಲ ಬೇಡ, ಥ್ಯಾಂಕ್ ಯು. ಊಟನೇ ಮಾಡಿ ಎಲ್ಲಿ ಚೆನ್ನಾಗಿ ಓದ್ಬೇಕಣ್ಣ, ಒಂದು ಒಳ್ಳೆ ಆಫೀಸರ್ ಆಗ್ಬೇಕಾ ನೋಡಿ. ಹಿಂಗೆ ಮಾಡಿಬಿಟ್ಟು ನೀನು ಅರಮನೆಗಿರ್ಬೇಕು ಗುಡ್ಲು ಬಿಟ್ಟು. ಈಗ ಓದಿದ್ರೆ ಹಂಗೆ ಆಗ್ಬೋದಾ? ಹಿಂಗಿದ್ದಾರೇನೆ ಏನೋ ನಿನ್ನಂಗೆ ನಾನು ಗುಡ್ಲಾಗಿದ್ದವನೇ. ನಿಮ್ಮ ಮುಂದೆ ಬಂದಿದ್ದೀನಿ ಇವಾಗ, ಹಂಗೆ ನೀನು ಬರಬೇಕು, ಸರಿನಾ? ಅಲ್ಲ ಇಲ್ಲಿ ಮನೆ ನೀವು ಜಾಗ ನಿಮ್ದೇನಾ? ಜಾಗ ಹೌದಾ?
ಸರಿ ಅಣ್ಣ ತಮ್ಗಳು ಬಿಡು